ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 17ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, 2025ರಲ್ಲಿ 51ನೇ G7 ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು: ರೋಮ್ ಇಟಲಿ, ಕನಾನಸ್ಕೀಸ್ ಕೆನಡಾ, ಬರ್ಲಿನ್ ಜರ್ಮನಿ, ಒಸಾಕಾ ಜಪಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಈ ಒಂದು ಪ್ರಶ್ನೆಯನ್ನ ಸ್ಟಾರ್ ಮಾರ್ಕ್ ಹಾಕೋಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ, ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸನ್ನು ತಾವು ಸ್ಟಡಿ ಮಾಡಬೇಕಾದ್ರೆ ಸೆಕ್ಷನ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ನಲ್ಲಿ ಈ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೀವು ಓಲ್ಡ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಂಟ್ ಅಫೇರ್ಸ್ನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸುದ್ದಿಯಲ್ಲಿ ಇದ್ದಾಗ ಅವುಗಳ ಮೇಲೆ ಪ್ರಶ್ನೆ ಬರುತ್ತೆ. ಇಲ್ಲಿ G7 ಅನ್ನುವಂತಹ ಒಂದು ಸಂಸ್ಥೆ ಸುದ್ದಿಯಲ್ಲಿದೆ. ಈ G7 ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಸೊ ಕೆನಡಾದ ಕನಾನಸ್ಕಿಸ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಸಮ್ಮೇಳನ ಶೃಂಗಸಭೆ ನಡೆಯಿತು. ಸೊ 2025ರ G7 ಶೃಂಗಸಭೆ ಕೆನಡಾದ ಕನಾನಸ್ಕಿಸ್ ನಲ್ಲಿ ನಡೆಯುತ್ತೆ. ಇದರ ಮೇಲೆ ನಿಮಗೆ ಬ್ಯಾಕ್ಗ್ರೌಂಡ್ ನಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಬಗ್ಗೆ. ಸೊ ಇಲ್ಲಿ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ಜಾಗತಿಕ ಭದ್ರತೆ, ಅದರಲ್ಲೂ ಕೂಡ ವಿಶೇಷವಾಗಿ ಇರಾನ್ ಮತ್ತು ಇಸ್ರೇಲ್ನ ಒಂದು ಉದ್ವಿಗ್ನ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ತಮಗೆ ಗೊತ್ತಿರಬೇಕು, ಮಾಹಿತಿ ಗೊತ್ತಿರಬೇಕು. G7 ಗುಂಪು ಯಾವ ದೇಶಗಳನ್ನ ಒಳಗೊಳ್ಳುತ್ತೆ? ಸೊ ಮೊದಲನೇದಾಗಿ UK, ಎರಡನೇದು ಕೆನಡಾ, ಮೂರನೇದು ಫ್ರಾನ್ಸ್, ನಾಲ್ಕನೇದು ಜರ್ಮನಿ, ಐದನೇದು ಇಟಲಿ, ಆರನೇದು ಜಪಾನ್ ಮತ್ತು ಏಳನೇದಾಗಿ ಯುರೋಪಿಯನ್ ಯೂನಿಯನ್ ಅನ್ನ ಒಳಗೊಳ್ಳುತ್ತೆ. ಸೊ G7 ಗ್ರೂಪ್ ಆಫ್ 7 ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ. ಇದು ವಿಶ್ವದ 7 ದೊಡ್ಡ ಮುಂದುವರಿದ ಆರ್ಥಿಕ ದೇಶಗಳ ಒಂದು ಸಂಸ್ಥೆ ಆಗುತ್ತೆ. ಅಂತರ್ ಸರ್ಕಾರಿ ಸಂಸ್ಥೆ ಅಂದ್ರೆ ಈ ಜಗತ್ತಿನಲ್ಲೇ ಅತಿ ಮುಂದುವರಿದಂತಹ ಒಂದು 7 ಆರ್ಥಿಕ ದೇಶಗಳ ಒಂದು ಸಂಸ್ಥೆ, ಅಂತರ್ ಸರ್ಕಾರಿ ಸಂಸ್ಥೆ ಇದಾಗುತ್ತೆ. ಇದನ್ನ 1975ರಲ್ಲಿ ರಚನೆ ಮಾಡ್ತಾರೆ. ಸೊ ಯಾವಾಗಲೂ ಕೂಡ ತಮ್ಮ ಹತ್ರ ಒಂದು ನೋಟ್ಬುಕ್ ನಲ್ಲಿ ಇಯರ್ಸ್ ಗಳನ್ನ ಮೆನ್ಷನ್ ಮಾಡಬೇಕು ಅಕಾರ್ಡಿಂಗ್ ಟು ಕ್ರೊನಾಲಜಿಕಲ್ ಆರ್ಡರ್. ಸೊ ಇಯರ್ಸ್ ಗಳನ್ನ ಮೆನ್ಷನ್ ಮಾಡಿದ್ರೆ ತಮಗೆ ಎಕ್ಸಾಮ್ ಟೈಮ್ ನಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಇಯರ್ಸ್ ನೋಟ್ಸ್ ಅಂತ ಕೂಡ ಒಂದು ಪಾಯಿಂಟ್ ತಮ್ಮ ಬುಕ್ ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಯುರೋಪಿಯನ್ ಒಕ್ಕೂಟ G7 ಸಭೆಗಳಲ್ಲಿ ಭಾಗವಹಿಸುತ್ತೆ, ಆದ್ರೆ ಸದಸ್ಯ ರಾಷ್ಟ್ರ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯುರೋಪಿಯನ್ ಯೂನಿಯನ್ ಯಾವಾಗಲೂ ಕೂಡ, ಸೊ ಯುರೋಪಿಯನ್ ಒಕ್ಕೂಟ ಏನಿದೆ ಯಾವಾಗಲೂ ಕೂಡ G7 ನಲ್ಲಿ ಪಾಲ್ಗೊಳ್ಳುತ್ತೆ. ಬಟ್ ಅದನ್ನ ಒಂದು ಪರ್ಮನೆಂಟ್ ಮೆಂಬರ್ ಸ್ಟೇಟ್ ಅಥವಾ ಪರ್ಮನೆಂಟ್ ಮೆಂಬರ್ ನೇಷನ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸೊ G7 ಶೃಂಗಸಭೆಯನ್ನ ಎವ್ರಿ ಇಯರ್ ನಡೆಸ್ತಾರೆ, ವಾರ್ಷಿಕವಾಗಿ ಅದನ್ನ ನಡೆಸ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಪರ್ಸನ್ಸ್ ಇನ್ ನ್ಯೂಸ್. ಪರ್ಸನ್ಸ್ ಇನ್ ನ್ಯೂಸ್ ನಲ್ಲಿ ಈ ಪ್ರಶ್ನೆ ಬರುತ್ತೆ. ಆಯ್ಕೆಗಳು: ಯೂನ್ ಸುಕ್ ಯೋಲ್, ಕಿಮ್ ಡೇ ಜಂಗ್, ಲೀ ಜೆ ಮ್ಯೂಂಗ್, ಮೂನ್ ಜೆ ಇನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಲೀ ಜೆ ಮ್ಯೂಂಗ್, LJM, ಲೀ ಜೆ ಮ್ಯೂಂಗ್ ಏನಿದ್ದಾರೆ, ಸೊ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಯೂನ್ ಸುಕ್ ಯೋಲ್ ಅವರ ದೋಷಾರೋಪಣೆಯ ನಂತರ ಲೀ ಜೆ ಮ್ಯೂಂಗ್ ಅವರು ಅಧಿಕಾರವನ್ನ ಪಡ್ಕೋತಾರೆ. ಸೊ ದಕ್ಷಿಣ ಕೊರಿಯಾದ ಅಧ್ಯಕ್ಷತೆ ಏನಿದೆ 5 ವರ್ಷಗಳ ಅವಧಿ ಹೊಂದಿರುತ್ತೆ. ಸೊ ಭಾರತದಲ್ಲೂ ಕೂಡ ನಮ್ಮ ರಾಷ್ಟ್ರಪತಿ ಅಧ್ಯಕ್ಷರ ಅವಧಿ ಎಷ್ಟು ಅಂತಂದ್ರೆ 5 ವರ್ಷ ಇರುತ್ತೆ. ಸೊ ಜೂನ್ 3, 2025ರಂದು ನಡೆದಂತಹ ಕ್ಷಿಪ್ರ ಚುನಾವಣೆಯಲ್ಲಿ ಲೀ ಜೆ ಮ್ಯೂಂಗ್ ದಕ್ಷಿಣ ಕೊರಿಯಾದ 21ನೇ ಅಧ್ಯಕ್ಷರಾಗಿ ಆಯ್ಕೆ ಆದರು.
ಸೊ ಯಾರ ಆಯ್ಕೆ ಆದರೂ ಯಾವ ದೇಶದವರು ಅನ್ನೋದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸ್ಪೈಡರ್ ವೆಬ್ ಕಾರ್ಯಾಚರಣೆಯನ್ನ ಯಾವ ದೇಶ ಪ್ರಾರಂಭ ಮಾಡಿತು ಅಂತ ಪ್ರಶ್ನೆ. ಆಯ್ಕೆಗಳು ರಷ್ಯಾ, ಉಕ್ರೇನ್, ಅಮೆರಿಕ, ಚೀನಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಉಕ್ರೇನ್ ಏನ್ ಮಾಡ್ತು ಅಂತಂದ್ರೆ ಸ್ಪೈಡರ್ ವೆಬ್ ಅನ್ನುವಂತಹ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತು. ಸೊ ಉಕ್ರೇನ್ 1 ಜೂನ್ 2025 40ಕ್ಕಿಂತ ಹೆಚ್ಚು ರಷ್ಯಾದ ವಿಮಾನಗಳ ಮೇಲೆ ಡ್ರೋನ್ ಮೂಲಕ ದಾಳಿಯನ್ನು ನಡೆಸುತ್ತೆ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಡ್ರೋನ್ ಯುದ್ಧದ ಬಳಕೆ ನಮಗೆ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಉಕ್ರೇನ್ ಜೂನ್ 2025 ಆಪರೇಷನ್ ಸ್ಪೈಡರ್ ವೆಬ್ ಅನ್ನ ಪ್ರಾರಂಭ ಮಾಡಿತು. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಯಾರು ಮಾಡಿದ್ರು? ಉಕ್ರೇನ್ ಮಾಡ್ತು. ಯಾವ ದೇಶದ ಮೇಲೆ ಮಾಡ್ತು? ರಷ್ಯಾದ ಮೇಲೆ ಮಾಡ್ತು. ಸೊ ರಷ್ಯಾದ ಪ್ರದೇಶದೊಳಗೆ 5 ರಷ್ಯಾದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುತ್ತೆ. ಈ ಕಾರ್ಯಾಚರಣೆ 117 ಕಡಿಮೆ ಬೆಲೆಯ FPV ಡ್ರೋನ್ಗಳನ್ನು ಬಳಸುತ್ತೆ. ಸೊ ಕಡಿಮೆ ವ್ಯಾಪ್ತಿಯ ಡ್ರೋನ್ಗಳನ್ನು ಇಲ್ಲಿ ಬಳಸುತ್ತೆ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಆಪರೇಷನ್ ಸ್ಪೈಡರ್ ವೆಬ್ ಯಾವ ದೇಶ ಆರಂಭ ಮಾಡ್ತು, ಯಾವ ದೇಶದ ಮೇಲೆ ಮಾಡ್ತು ಅನ್ನೋದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, 2025 ಪೋಲೆಂಡ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದರು ಅಂತ ಪ್ರಶ್ನೆ. ಆಯ್ಕೆಗಳು ಡೊನಾಲ್ಡ್ ಟಸ್ಕ್, ರಫಾಲ್ ಟ್ರಾಜಾಸ್ಕೋವಿ, ಕರೋಲ್ ನವ್ರೋಕಿ, ಆಂಡ್ರೇಜ್ ಡೂಡಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಕರೋಲ್ ನವ್ರೋಕಿ ಅವರು 2025 ಪೋಲೆಂಡ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಸೊ ನವ್ರೋಕಿ ತೀವ್ರ ಪೈಪೋಟಿಯ ಸ್ಪರ್ಧೆಯಲ್ಲಿ ಟ್ರಜಾಸ್ಕೋವಿಸ್ಕನ್ನ ಸೋಲಿಸ್ತಾರೆ. ಪೋಲೆಂಡ್ EU ಮತ್ತು ನ್ಯಾಟೋದ ಭಾಗ. ಸೊ ಪೋಲೆಂಡ್ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋದ ಒಂದು ಭಾಗ ಕೂಡ ಆಗುತ್ತೆ. ಜೂನ್ 1, 2025 ನಡೆದ 2025 ಪೋಲಿಷ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕರೋಲ್ ನವ್ರೋಕಿ ಅವರು ಗೆಲ್ತಾರೆ. ಯಾರು ಗೆದ್ರು ಅನ್ನೋದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಲಾಗಿದೆ? ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪ್ರಶ್ನೆಯನ್ನ. ಕಾರಣ ಆಯ್ಕೆಗಳು ಡೊನಾಲ್ಡ್ ಟ್ರಂಪ್, ದ್ರೌಪದಿ ಮುರ್ಮು, ನರೇಂದ್ರ ಮೋದಿ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ನಮೋ ನರೇಂದ್ರ ಮೋದಿ ಅವರಿಗೆ ರೀಸೆಂಟ್ ಆಗಿ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಲಾಗುತ್ತೆ. ಭಾರತ ಸೈಪ್ರಸ್ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಈ ಗೌರವವನ್ನು ನೀಡಲಾಗುತ್ತೆ. ಸೈಪ್ರಸ್ ಕೂಡ EU ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರ ಆಗುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ನಿಕೋಸಿಯಾ ಅದರ ರಾಜಧಾನಿ ಆಗುತ್ತೆ. ಸೊ ಇದರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನಿಕೋಸಿಯಾ ಅದರ ರಾಜಧಾನಿ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕರಿಯೋಸ್ III ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿರ್ತಾರೆ. ಸೊ ಪ್ರಶಸ್ತಿಯ ಹೆಸರು ತಮಗೆ ಗೊತ್ತಿರಬೇಕು, ಪ್ರಶಸ್ತಿಯನ್ನು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅಂತ ಗೊತ್ತಿರಬೇಕು, ಸೊ ಯಾರಿಗೆ ಕೊಟ್ಟರು ಅಂತ ಗೊತ್ತಿರಬೇಕು. ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು. ಬಟ್ ಬಹಳ ಈಸಿ ಇಷ್ಟೆಲ್ಲ ನೆನಪಿಟ್ಕೊಳ್ಳೋಕ್ಕೆ. ಕಾರಣ ಯಾವ ರೀತಿ ಅಂತಂದರೆ, ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು ಅಂತಂದರೆ, ಸೊ ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸನ್ನು ಓದುವಾಗ ಅದು ಯಾವ ಸೆಕ್ಷನ್ ಅಂಡರಲ್ಲಿ ಬರುತ್ತೆ, ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ. ಸೊ ಇವಾಗ ಪರ್ಸನ್ಸ್ ಇನ್ ನ್ಯೂಸಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬಹುದು, ಅಥವಾ ಅವಾರ್ಡ್ಸ್ ಅನ್ನುವಂತಹ ಕ್ಯಾಟಗರಿಯಲ್ಲಿ ನೆನಪಿನಲ್ಲಿ ಇಟ್ಕೋಬಹುದು. ಸೊ ಈ ರೀತಿಯಾಗಿ ತಾವು ಸ್ಟಡಿ ಮಾಡಿದ್ರೆ ತಮಗೆ ನೆನಪಿನಲ್ಲಿ ಇರುತ್ತೆ. ಸೊ ಮುಖ್ಯವಾಗಿ ನಮಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾರಿಗೆ ಕೊಟ್ಟರು ಮತ್ತು ಯಾವ ದೇಶಕ್ಕೆ ಸಂಬಂಧಪಡುತ್ತೆ. ಮುಂದಿನ ಪ್ರಶ್ನೆ, ISSಗೆ ಆಕ್ಸಿಯಂನ AUX-4 ಕಾರ್ಯಾಚರಣೆಗೆ ಭಾರತದ ಪ್ರತಿನಿಧಿ ಗಗನಯಾತ್ರಿ ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್, ಶುಭಾಂಶು ಶುಕ್ಲಾ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಕ್ಸಿಯಂನ AUX-4 ಅನ್ನುವಂತಹ ಕಾರ್ಯಾಚರಣೆಯಲ್ಲಿ ಭಾರತದ ಪ್ರತಿನಿಧಿ ಗಗನಯಾತ್ರಿ ಯಾರಿದ್ದಾರೆ ಅಂತ ಪ್ರಶ್ನೆ. ಸೊ ಇದು ಪರ್ಸನ್ಸ್ ಇನ್ ನ್ಯೂಸ್ ಅಲ್ಲೂ ಬರುತ್ತೆ, ಇವನ್ ಸೈನ್ಸ್ ಸೆಕ್ಷನ್ ಅಲ್ಲೂ ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಪರ್ಸನ್ಸ್ ಇನ್ ನ್ಯೂಸ್ ಅಲ್ಲಿ ಶುಭಾಂಶು ಶುಕ್ಲಾ ಸುದ್ದಿಯಲ್ಲಿ ಇದ್ದಾರೆ, ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದ್ದಾರೆ. ಸೊ ಅದು ಪರ್ಸನ್ಸ್ ಇನ್ ನ್ಯೂಸ್ ಅಲ್ಲಿ ಬರುತ್ತೆ. ಸೊ ಭಾರತೀಯರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಲು ಶುಕ್ಲಾ ಇಸ್ರೋ ಆಕ್ಸಿಯಂ ಪಾಲುದಾರಿಕೆಯ ಭಾಗ ಆಗುತ್ತೆ. ಆಕ್ಸಿಯಂ ಸ್ಪೇಸ್ ನಾಸಾ ಜೊತೆ ಸಹಯೋಗ ಹೊಂದಿರುವ ಅಮೆರಿಕಾದ ಖಾಸಗಿ ಕಂಪನಿ ಆಗುತ್ತೆ. ಸೊ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಯಂ ಸ್ಪೇಸ್ನ AUX-4 ಅನ್ನುವಂತಹ ಮಿಷನ್ ನಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ.
ಸೊ ಆಕ್ಸ್ 4 ಮಿಷನ್ ಅನ್ನ ಜೂನ್ 25, 2025ರಂದು ಸ್ಪೇಸ್ ಎಕ್ಸ್ ಕ್ರೂನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಉಡಾವಣೆ ಮಾಡಲಾಯಿತು. ಸೊ ಖಾಸಗಿ ವಾಣಿಜ್ಯ ಕಾರ್ಯಾಚರಣೆಯ ಮೂಲಕ ಬಾಹ್ಯಾಕಾಶಕ್ಕೆ ಹಾರಿದಂತಹ ಮೊದಲ ಭಾರತೀಯ ವಾಯುಪಡೆಯ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಶುಕ್ಲಾ ಆಗುತ್ತೆ. ಸೊ ಮುಖ್ಯವಾಗಿ ನಮಗೆ ಗೊತ್ತಿರಬೇಕು, ಅವರು ಮಿಷನ್ ಪೈಲಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬಾಹ್ಯಾಕಾಶ ಆಧಾರಿತ ಮಧುಮೇಹ ಸಂಶೋಧನೆ ಸೇರಿದಂತೆ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸ್ತಾರೆ. ರಾಕೇಶ್ ಶರ್ಮಾ ಅವರು 1984ರ ಕಾರ್ಯಾಚರಣೆ ನಂತರ 1984ರಲ್ಲಿ ರಾಕೇಶ್ ಶರ್ಮಾ ಅವರ ನಂತರ 40 ವರ್ಷಗಳ ನಂತರ ಈ ಒಂದು ಶುಭಾಂಶು ಶುಕ್ಲಾ ಅವರು ಭಾರತದ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕನ್ ಅಕಾಡೆಮಿ ಆಫ್ ನರ್ಸಿಂಗ್ನ ಫೆಲ್ಲೋ ಆಗಿ ಯಾರನ್ನ ಸೇರಿಸಲಾಯಿತು? ಆಯ್ಕೆಗಳು ಕ್ಯಾಸಿ ಅಬಾಟ್ ಯಂಗ್, ಫ್ಲಾರೆನ್ಸ್ ನೈಟಿಂಗೇಲ್, ಡಾಕ್ಟರ್ ರಾಧಿಕಾ ದೇಸಾಯಿ, ಡಾಕ್ಟರ್ ಆನಂದಿಬಾಯಿ ಜೋಶಿ. ಸರಿಯಾದ ಉತ್ತರ ಕ್ಯಾಸಿ ಅಬಾಟ್ ಯಂಗ್. ಇವರನ್ನ ರೀಸೆಂಟ್ ಆಗಿ ಅಮೆರಿಕನ್ ಅಕಾಡೆಮಿ ಆಫ್ ನರ್ಸಿಂಗ್ನ ಫೆಲೋ ಆಗಿ ಸೇರ್ಪಡೆ ಮಾಡಿರ್ತಾರೆ. ಸೊ ನರ್ಸಿಂಗ್ ಶಿಕ್ಷಣ ಮತ್ತು ಅಭ್ಯಾಸದಲ್ಲಿ ಅಸಾಧಾರಣ ಸೇವೆಗಾಗಿ ಈ ಗೌರವವನ್ನು ಕೊಡ್ತಾರೆ. ಸೊ ತುಲ್ಸಾ ವಿಶ್ವವಿದ್ಯಾಲಯದ ನರ್ಸಿಂಗ್ ನಿರ್ದೇಶಕಿ ಕ್ಯಾಸಿ ಅಬಾಟ್ ಯಂಗ್ ಅವರನ್ನ ಈ ಅಮೆರಿಕನ್ ಅಕಾಡೆಮಿ ಆಫ್ ನರ್ಸಿಂಗ್ನ ಫೆಲೋ ಆಗಿ ಸೇರ್ಪಡೆ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಡೆಹ್ರಾಡೂನ್ನಲ್ಲಿ ಇತ್ತೀಚೆಗೆ ಐಕಾನ್ 2025 ಅನ್ನು ಯಾರು ಉದ್ಘಾಟನೆ ಮಾಡಿದರು? ಆಯ್ಕೆಗಳು ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್, ಭೂಪೇಂದ್ರ ಯಾದವ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ಭೂಪೇಂದ್ರ ಯಾದವ್ ಅವರು ಡೆಹ್ರಾಡೂನ್ನಲ್ಲಿ ಐಕಾನ್ 2025 ಅನ್ನು ಉದ್ಘಾಟನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ವನ್ಯಜೀವಿ ಸಂಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಶಿಮ್ಲಾ, ಭೋಪಾಲ್, ಡೆಹ್ರಾಡೂನ್, ಕೋಲ್ಕತ್ತಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಡೆಹ್ರಾಡೂನ್ನಲ್ಲಿ ಭಾರತೀಯ ವನ್ಯಜೀವಿ ಸಂಸ್ಥೆ ನಮಗೆ ಕಂಡು ಬರುತ್ತೆ. ಭಾರತೀಯ ಸಂರಕ್ಷಣಾ ಸಮ್ಮೇಳನ ಜೂನ್ 25, 2025ರವರೆಗೆ, ಜೂನ್ 25ರಿಂದ ಜೂನ್ 27ರವರೆಗೆ ಡೆಹ್ರಾಡೂನ್ನಲ್ಲಿರುವ ಭಾರತೀಯ ವನ್ಯಜೀವಿ ಸಂಸ್ಥೆಯಲ್ಲಿ ನಡೆಯುತ್ತೆ. ಭಾರತೀಯ ವನ್ಯಜೀವಿ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಡೆಹ್ರಾಡೂನ್ನಲ್ಲಿದೆ. ಸೊ ಇದನ್ನ ಜೂನ್ 25ರಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದಂತಹ ಭೂಪೇಂದ್ರ ಯಾದವ್ ಅವರು ಉದ್ಘಾಟನೆ ಮಾಡಿದ್ರು. ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಮಾನವ ಜೀವಕೋಶಗಳಲ್ಲಿ ಹೊಸದಾಗಿ ಪತ್ತೆಯಾದ ಅಂಗವನ್ನ ಏನು ಹೆಸರಿಸಲಾಗಿದೆ, ಏನೆಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನ್ಯೂಕ್ಲಿಯೋಲಿಸ್, ಹೆಮಿಫ್ಲೂಸೋಮ್, ಪೆರಾಕ್ಸಿಸೋಮ್, ರೈಬೋಸೋಮ್. ನ್ಯೂಕ್ಲಿಯೋಲಿಸ್, ಹೆಮಿಫ್ಯೂಸೋಮ್, ಪೆರಾಕ್ಸಿಸೋಮ್, ರೈಬೋಸೋಮ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಮಾನವ ಜೀವಕೋಶಗಳಲ್ಲಿ ಹೊಸದಾಗಿ ಪತ್ತೆಯಾದಂತಹ ಅಂಗವನ್ನ ಹೆಮಿಫ್ಯೂಸೋಮ್ ಅಂತ ಹೇಳಿ ಹೆಸರಿಸಲಾಗಿರುತ್ತೆ. ಇದನ್ನ ವರ್ಜಿನಿಯಾ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳ ಸಂಶೋಧಕರು ಇದನ್ನ ಗುರುತಿಸ್ತಾರೆ. ಹೆಮಿಫ್ಯೂಸೋಮ್ ಸೆಲ್ಯುಲಾರ್ ಮರುಬಳಕೆ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ವಿಲೇವಾರಿ ಅಥವಾ ಮರುಬಳಕೆಗಾಗಿ ಸರಕುಗಳನ್ನು ವಿಂಗಡಣೆ ಮಾಡುವುದು ಮತ್ತು ಪ್ಯಾಕೇಜ್ ಮಾಡಲು ಸಹಾಯವನ್ನು ಮಾಡುತ್ತೆ. ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ. ಮತ್ತು ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಮತ್ತು ಜಾಲತಾಣ ಇರುತ್ತೆ. ಆ್ಯಪ್ ಮತ್ತು ವೆಬ್ಸೈಟ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.